ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಲ್ಲಿ ರೈಲ್ವೆ ನಿಲ್ದಾಣದ ಬಳಿ ಇರುವಂತಹ ಲಕ್ಷ್ಮೀದೇವಿ ಬೆಟ್ಟದ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಮೀನ ಸಂಕ್ರಮಣದ ಇಂದು ಮುಂಜಾನೆ ಸೂರ್ಯನ ಕಿರಣಗಳು ಕ್ಷೇತ್ರದ 3 ಬಾಗಿಲನ್ನು ದಾಟಿ ಗರ್ಭಗುಡಿಯಲ್ಲಿ ನೆಲೆಯಾಗಿರುವಂತಹ ದೇವಿಯ ಬಿಂಬಕ್ಕೆ ಸ್ಪರ್ಶವಾಯಿತು. ಈ ಸಂದರ್ಭದಲ್ಲಿ ಕ್ಷೇತ್ರದ ಧರ್ಮದರ್ಶಿ ಎನ್ ಐತಪ್ಪ ಸಪಲ್ಯರ ನೇತೃತ್ವದಲ್ಲಿ ಮಹಾಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆ ಕೂಡ ನೆರವೇರಿತು. ವೈದಿಕರಿಂದ ವೇದ ಘೋಷಮಂತ್ರ ಮೊಳಗಿತು. ಮಹಿಳೆಯರಿಂದ ಭಜನಾ ಸಂಕೀರ್ತನೆ ನಡೆಯಿತು. ನೂರಾರು ಮಂದಿ ಭಕ್ತಾದಿಗಳು ಈ ಅಪೂರ್ವ ಕ್ಷಣವನ್ನ ಕಣ್ತುಂಬಿಕೊಂಡು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಪುನೀತರಾದರು. ವರ್ಷದ ಕೊನೆಯ ಮಾಸವಾಗಿರುವ ಮೀನ ಸಂಕ್ರಮಣದಂದು ಸೂರ್ಯ ತನ್ನ ಪಥ ಬದಲಿಸುವ ಮಹತ್ವದ ಘಟ್ಟ. ಮೀನ ಸಂಕ್ರಮಣದಂದು ಸೂರ್ಯನ ರಶ್ಮಿ ದೇವಾಲಯದ ಗರ್ಭಗುಡಿಗೆ ಸ್ಪರ್ಶಿಸುವ ಪುಣ್ಯ ದಿನವಾಗಿದೆ. ಮೀನ ಸಂಕ್ರಮಣದ ದಿನ ಗರ್ಭಗುಡಿಯಲ್ಲಿ ನೆಲೆಸಿರುವ ದೇವಿಯ ಬಿಂಬಕ್ಕೆ ಸೂರ್ಯನ ಕಿರಣಗಳು ಮುಂಜಾನೆಯಲ್ಲಿ ಸ್ಪರ್ಶಿಸುವಂತಹ ರಾಜ್ಯದ ಏಕೈಕ ದೇವಸ್ಥಾನ ಇದಾಗಿದೆ ಎನ್ನಲಾಗುತ್ತೆ. ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಮಕರ ಸಂಕ್ರಮಣದ ದಿನ ಸಂಜೆಯ ವೇಳೆಗೆ ಸೂರ್ಯನ ರಶ್ಮಿಯು ಬಿಂಬವನ್ನು ಸ್ಪರ್ಶಿಸುತ್ತದೆ. ದೇವಾಲಯದ ಪ್ರಮುಖರಾದ ಜನಾರ್ದನ ಬೆಟ್ಟ, ಕೃಷ್ಣ ಪ್ರಸಾದ್ ಬೆಟ್ಟ, ಲಕ್ಷ್ಮೀ ಪ್ರಸಾದ್ ಬೆಟ್ಟ, ಲಕ್ಷ್ಮೀ ಅರ್ಪಣ್ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ಮೊದಲಾದವರು ದೇವರ ಪುಣ್ಯ ಕಾರ್ಯದಲ್ಲಿ ಭಾಗಿಯಾದರು. ಪುತ್ತೂರಿನ ರೈಲ್ವೆ ಸ್ಟೇಷನ್ ಪಕ್ಕ ಇರುವಂತಹ ಲಕ್ಷ್ಮೀ ದೇವಿ ಬೆಟ್ಟ ಅಂತ ಹೇಳುವಂಥದ್ದು ಬಹಳ ಪುಣ್ಯಕ್ಷೇತ್ರವಾಗಿ ಸಾವಿರಾರು ಜನರನ್ನು ಸೆಳೆಯುತ್ತಾ ಇಲ್ಲಿನ ಮಣ್ಣಿನಲ್ಲಿ ಮಹಾಲಕ್ಷ್ಮಿ ಅಮ್ಮನವರು ನೆಲೆಗೊಂಡಿದ್ದಾರೆ. ಮೀನ ಸಂಕ್ರಮಣದ ದಿನ ಪ್ರತಿ ವರ್ಷವೂ ಕೂಡ ಆಕಾಶಮಂಡಲದಲ್ಲಿ ತೇಲುತ್ತಾ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಭಗವಾನ್ ಸೂರ್ಯದೇವ ತನ್ನ ಕಿರಣಗಳನ್ನು ನೇರವಾಗಿ ಗರ್ಭಗುಡಿಯ ಒಳಗಡೆ ಚೆಲ್ಲಿ, ಒಂದರ್ಥದಲ್ಲಿ ಕಾವ್ಯಾತ್ಮಕ ಭಾಷೆಯಲ್ಲಿ ಹೇಳೋದಿದ್ದರೆ ಸೂರ್ಯನೇ ತನ್ನ ಕಿರಣಗಳಿಂದ ಅಮ್ಮನವರಿಗೆ ಆರತಿ ಮಾಡುವಂತಹ ಒಂದು ಪರ್ವಕಾಲ. ಆ ದಿನದಂದು ನಾವಿದ್ದೇವೆ. ಈ ಕ್ಷೇತ್ರದಲ್ಲಿ ನಂಬಿದವರಿಗೆ ಇಂಬು ಸಿಗ್ತಾ ಇದೆ. ಇದು ಸುಮ್ಮನೆ ಬಾಯಿ ಮಾತಿನ ವಿಷಯ ಅಲ್ಲ, ಸಾವಿರಾರು ಜನರ ಬದುಕಿನ ಅನುಭವ. ಇಲ್ಲಿಗೆ ಬಂದ ಯಾರನ್ನೇ ನೀವು ಮಾತಾಡಿಸಿ ಅವರು ಹೇಳುತ್ತಾರೆ. ಬದುಕಿನ ನೂರಾರು ಸಮಸ್ಯೆಗಳಿಗೆ, ವೈವಾಹಿಕ ಸಮಸ್ಯೆ ಇರಬಹುದು, ಸಂತಾನ ಸಮಸ್ಯೆ ಇರಬಹುದು, ಇತ್ಯಾದಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಪರಿಹಾರ ಕಾಣಿಸುವಂತಹ ಒಂದು ಕ್ಷೇತ್ರ. ಅದೇ ರೀತಿಯಲ್ಲಿ ಆಶ್ಲೇಷ ಬಲಿ ಮತ್ತು ನವಗ್ರಹ ಶಾಂತಿ ಇಲ್ಲಿನ ಸೇವೆಗಳಲ್ಲಿ ಬಹಳ ವಿಶೇಷವಾದಂಥದ್ದು. ಗ್ರಹಚಾರ ದೋಷಗಳಿಗೆ ನವಗ್ರಹ ಶಾಂತಿ ಮತ್ತು ನಾಗದೋಷಕ್ಕೆ ಇಲ್ಲಿನ ನಾಗನಕಟ್ಟೆಯ ಆಶ್ಲೇಷ ಬಲಿ ತುಂಬ ಪುಣ್ಯಪ್ರದವಾದಂಥದ್ದು, ಫಲಕಾರಿಯಾದಂಥದ್ದು. ಅಂತಹ ಒಂದು ಕ್ಷೇತ್ರದಲ್ಲಿ ಇವತ್ತು ನೂರಾರು ಜನ ಬೆಳ್ಳಂಬೆಳಗ್ಗೆನೇ ಸೇರಿದ್ದಾರೆ. ಯಾಕೆ ಸೇರಿದ್ದಾರೆ ಅಂತಂದರೆ, ನಾನು ಈಗಾಗಲೇ ಹೇಳಿದ ಹಾಗೆ ಸೂರ್ಯದೇವ ತನ್ನ ಕಿರಣಗಳನ್ನು ಚೆಲ್ಲಿ ಆರತಿಯನ್ನು ಬೆಳಗುವಂತಹ ಕಾಲ ಅಂತ. ಪ್ರತಿ ವರ್ಷವೂ ಕೂಡ ಈ ಒಂದು ಗಳಿಗೆಯನ್ನು ವಿಶೇಷವಾಗಿ ಮಹಾಪೂಜೆಯೊಂದಿಗೆ ಇಲ್ಲಿನ ಸಮಿತಿ ಆಚರಿಸಿಕೊಳ್ತಾ ಇದೆ. ಅದೇ ರೀತಿ ಇವತ್ತು ಕೂಡ ನಾವೆಲ್ಲರೂ ಸೇರಿ ಇದೊಂದು ರೀತಿಯ ಹಬ್ಬದ ವಾತಾವರಣ ಲಕ್ಷ್ಮೀದೇವಿ ಬೆಟ್ಟದಲ್ಲಿ ಇದೆ. ಜೀರ್ಣೋದ್ಧಾರ ಒಂದು ಕಡೆಯಿಂದ ಭರದಲ್ಲಿ ಸಾಗ್ತಾ ಇದೆ. ಇದು ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶಾಭಿಷೇಕ ಆದರೆ ಅಪರೂಪದಲ್ಲಿ ಅಪರೂಪವಾದಂತಹ, ನಾವು ಚಾಲುಕ್ಯರ ಕಾಲದ, ಹೊಯ್ಸಳರ ಕಾಲದ ಶಿಲಾ ದೇಗುಲಗಳನ್ನು ಏನು ಕಾಣ್ತೇವೆ ಅದೇ ರೀತಿಯ ಶಿಲ್ಪಕಲಾ ಶ್ರೀಮಂತಿಕೆಯಿಂದ ಕೂಡಿದಂತಹ ಶಿಲಾ ದೇಗುಲವಾಗಿ ನಿರ್ಮಾಣಗೊಳ್ಳಲಿಕ್ಕಿದೆ. ಅದಾದರಂತೂ ಬಹಳ ಪುತ್ತೂರು ಪ್ರವಾಸಿ ತಾಣ ಆಗಬೇಕು ಅಂತ ಹೇಳಿ ಅನೇಕರು ಮಾತಾಡ್ತಾ ಇದ್ದಾರೆ. ಇದನ್ನು ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ನಾವು ಮಾಡಬೇಕು ಅಂತ ಹೇಳಿ. ಪುತ್ತೂರಿಗೆ ವಿಶೇಷವಾದಂಥ ಬೇರೆ ಬೇರೆ ಸಾಂಸ್ಕೃತಿಕ ಶ್ರೀಮಂತಿಕೆ ಇದೆ. ಆ ಸಾಂಸ್ಕೃತಿಕ ಜಗತ್ತಿಗೆ ಒಂದು ದೊಡ್ಡ ಕಾಣಿಕೆಯಾಗಿ ಲಕ್ಷ್ಮೀದೇವಿ ಬೆಟ್ಟ ಎದ್ದು ನಿಲ್ತದೆ ಅಂತ ಹೇಳೋದರಲ್ಲಿ ಅನುಮಾನವೇ ಇಲ್ಲ. ಇಲ್ಲಿನ ಧರ್ಮದರ್ಶಿಗಳು ಕಳೆದ 50 ವರುಷಗಳಿಂದ ದೇವಿ ಕೊಟ್ಟ ಪ್ರೇರಣೆಯಂತೆ ಅವರಿಗೆ ಕನಸಿನಲ್ಲಿ ಮತ್ತು ಇಂಥ ರೀತಿಯಲ್ಲಿ ಪ್ರೇರಣೆ ಕೊಟ್ಟು ದೇವಸ್ಥಾನವನ್ನು ಕಟ್ಟಿಸಿಕೊಂಡು ಆರಾಧನೆಯನ್ನು ಅವರಿಂದಲೇ ಸ್ವೀಕರಿಸ್ತಾ ಇದ್ದಾರೆ ಅಮ್ಮನವರು. ಅವರು ಎಷ್ಟರ ಮಟ್ಟಿಗೆ ನಿಷ್ಠಾವಂತರು ಅಂತಂದರೆ, ಈ ಬೆಟ್ಟದಿಂದ ಕೆಳಗಡೆ ಹೋಗಿ ಯಾವುದೋ ಒಂದು ಹೋಟೆಲಲ್ಲಿ ಕೂತು ತಿಂಡಿ ತಿನ್ನೋದು, ಬೇಕರಿ ಐಟಮನ್ನು ತಿನ್ನೋದು ಈ ಥರ ಇಲ್ಲವೇ ಇಲ್ಲ. ಇಲ್ಲಿಂದ ಅವರ ತಪೋಕ್ಷೇತ್ರ ಇದು, ಅವರ ಕರ್ಮಕ್ಷೇತ್ರ ಇದು. ಅಷ್ಟರ ಮಟ್ಟಿಗಿನ ಶ್ರದ್ಧೆ,
ಬೆಳಗ್ಗೆ 4 ಗಂಟೆಗೆ ಎದ್ದು ದೇವಿಯ ಅಲಂಕಾರವನ್ನು ಮಾಡಿ ರಾತ್ರಿ ತನಕ ದೇವಿಯ ಜೊತೆಗೇ ಇರುವಂತಹ ಒಬ್ಬ ಮುಗ್ಧ, ವೇದಗಳನ್ನು ಕಲಿಯದ, ಉಪನಿಷತ್ತುಗಳನ್ನು ಕಲಿಯದ, ಆದರೆ ದೇವಿಯವರಿಗೆ, ನಮಗೆ ಯಾರಿಗೂ ಒಲಿಯುವುದಕ್ಕೆ ಕಷ್ಟ ಸಾಧ್ಯವಾದ ದೇವಿ ಅವರಿಗೆ ಒಲಿದಿದ್ದಾಳೆ. ಅವರ ಮಾತು ಇಲ್ಲಿ ಫಲ ಕೊಡ್ತಾ ಇದೆ. ಅಂತಹ ಧರ್ಮದರ್ಶಿಗಳಾದಂತಹ ಪೂಜ್ಯರಾದಂತಹ ಐತಪ್ಪ ಸಫಲ್ಯ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ತುಂಬ ಚೆನ್ನಾಗಿ ಶಿಸ್ತಿನಿಂದ ಕಾರ್ಯನಿರ್ವಹಿಸ್ತಾ ಇದೆ. ನೀವೆಲ್ಲರೂ ಕೂಡ ಬಂದು ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳಿ ನಾನು ಈ ಎಲ್ಲ ಮಾಧ್ಯಮಗಳ ಮೂಲಕ ನಿಮ್ಮನ್ನೂ ಕೂಡ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ.